ಎಲ್ಲ ಕನ್ನಡ ಮಕ್ಕಳಿಗೂ ಕನ್ನಡ ಕಿಡ್ ಚಾನಲ್ಗೆ ಸುಸ್ವಾಗತ. ಮಕ್ಕಳೇ, ನಾನು ಇವತ್ತು ಒಂದು ಕತೆ ಹೇಳ್ತೀನಿ, ಅದನ್ನು ಕೇಳ್ತೀರಲ್ವಾ? ಆ ಕತೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಆ ಕತೆ ಹೆಸರು ಏನು ಗೊತ್ತಾ? ಆಮೆ ಮತ್ತು ಕೊಕ್ಕರೆ. ಒಂದಾನೊಂದು ಕಾಲ. ಆ ಕಾಲದಲ್ಲಿ ಒಂದು ದೊಡ್ಡ ಕೆರೆಯ ಬಳಿ ಒಂದು ಆಮೆ ವಾಸ ಆಗಿತ್ತು. ಅದೇ ಕೆರೆಯಲ್ಲಿ 2 ಕೊಕ್ಕರೆ ಕೂಡ ವಾಸವಾಗಿದ್ವು. ಅವು 3 ಜನ ಒಳ್ಳೆ ಫ್ರೆಂಡ್ ಆಗಿದ್ರು. ಹೀಗೆ 3 ಜನ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು. ಆದ್ರೆ ಒಂದು ವರ್ಷ ಏನಾಯ್ತಂದ್ರೆ ತುಂಬಾ ಬೇಸಿಗೆ ಬಂತು. ಆ ಬೇಸಿಗೆ ಬಂದಿದ್ರಿಂದ ಕೆರೆ ನೀರು ದಿನೇ ದಿನೇ ಒಣಗ್ತಾ ಇತ್ತು. ಕೊನೆಗೆ ಏನಾಯ್ತಂದ್ರೆ ಸಂಪೂರ್ಣವಾಗಿ ಕೆರೆಯಲ್ಲಿ ನೀರೆಲ್ಲ ಒಣಗಿ ಹೋಯ್ತು. ಕೊಕ್ಕರೆಗಳು ಏನ್ ಮಾಡಿದ್ವು ಅಂದ್ರೆ ಆರೋಗಿ ಇನ್ನೊಂದು ದೊಡ್ಡ ಕೆರೆಯಲ್ಲಿ ವಾಸ ಮಾಡೋಣ ಅಂತ ಅನ್ಕೊಂಡ್ವು. ಈ ವಿಚಾರನ ಕೊಕ್ಕರೆಗಳು ಆಮೆಗೆ ಹೇಳಿದ್ವು. ಆದರೆ ಆಮೆಗೆ ತುಂಬ ಬೇಜಾರಾಯಿತು. ನನ್ನ ಫ್ರೆಂಡ್ನ ಬಿಟ್ಟು ನಾನು ಹೇಗಿರಲಿ ಅಂತ ಅನ್ಕೊತ್ತು. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತು. ಆಗ ಕೊಕ್ಕರೆಗಳು ಸ್ವಲ್ಪ ಯೋಚನೆ ಮಾಡಿ, ಸರಿ ಆಯಿತು, ನಾವೊಂದು ಐಡಿಯಾ ಮಾಡ್ತೀವಿ ಅಂತ ಹೇಳಿದ್ವು. ನಾನು ಒಂದು ಉದ್ದವಾದ ಕಡ್ಡಿ ತರ್ತೀವಿ, ಅದರ ಮಧ್ಯಭಾಗ ನೀನು ಬಾಯಿಯಿಂದ ಬಿಗಿಯಾಗಿ ಹಿಡ್ಕೊ, ನಾವಿಬ್ರು ಅದೆರಡು ಕಡ್ಡಿನ ತುದಿಲಿ ಇಟ್ಕೋತೀವಿ ಅಂತ ಹೇಳಿದ್ವು. ಆದರೆ ಒಂದು ಮಾತು, ನೀನು ಬಾಯಿ ತೆರೆದು ಮಾತನಾಡಬಾರ್ದು, ಆ ಥರ ಮಾತಾಡಿದ್ರೆ ನೀನು ಕೆಳಗೆ ಬೀಳ್ತೀಯಾ ಅಂತ ಕೂಡ ಹೇಳಿದ್ವು. ಆಗ ಸರಿ ಅಂತ ಆಮೆ ಕೂಡ ಒಪ್ಕೊತು. ನಂತರ ಕೊಕ್ಕರೆಗಳು ಕಡ್ಡಿಯನ್ನು ತಂದ್ವು. ಆಮೆ ಕೂಡ ಬಾಯಲ್ಲಿ ಅದನ್ನ ಹಿಡ್ಕೊಂಡ್ಮೇಲೆ ಆಕಾಶಕ್ಕೆ ಹಾರಿತು. ಇದನ್ನೆಲ್ಲ ಜನ ನೋಡಿದ್ರು. ನೋಡಿ ಆಶ್ಚರ್ಯದಿಂದ, ಅಯ್ಯೋ ನೋಡಿ ಆಮೆ ಹಾರ್ತಿದೆ ಅಂತ ಕೂಗಿದ್ರು. ಆಗ ಆಮೆಗೆ ಸಿಟ್ಟು ಬಂತು. ಅವ್ರಿಗೆ ಬೈಯಕ್ಕಂತ ಬಾಯಿ ತೆಗಿತ್ತು. ಆದ್ರೆ ಆಮೆ ಏನಾಯ್ತು ಗೊತ್ತಾ ಮಕ್ಕಳೇ? ಮೇಲಿಂದ ಕೆಳಗಡೆ ಬಿದ್ದೋಯ್ತು. ಆಗ ಅದಕ್ಕೆ ತುಂಬಾ ಗಾಯ ಆಯ್ತು. ಪಾಪ ಅಲ್ವಾ ಆಮೆ, ಹೀಗಾಗ್ಬಾರ್ದಿತ್ತು. ಇದರಿಂದ ನಾವು ಏನ್ ನೀತಿ ಪಾಠ ಕಲ್ತ್ವಿ ಗೊತ್ತಾ? ಅಹಂಕಾರ ಮತ್ತು ಅತಿ ಮಾತು ಅನರ್ಥಕ್ಕೆ ಕಾರಣ ಆಗತ್ತೆ. ಮತ್ತೆ ಸಮಯೋಚಿತವಾಗಿ ಮೌನವಾಗಿರೋದು ತುಂಬಾ ಒಳ್ಳೇದಂತ ಕಲ್ತ್ಕೊಂಡ್ವಿ. ಈ ಕತೆ ಕೇಳಿ ಬೇಜಾರಾಗಿ ಕೂರ್ಬೇಡಿ ಮಕ್ಕಳೇ. ಇನ್ನೊಂದು ಹೊಸ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಖುಷಿಯಾಗಿರಿ.